ಕಾಶ್ಮೀರದಲ್ಲಿ ಭಾರತೀಯ ಸೇನೆಯಿಂದ ಉಗ್ರರ ಭೇಟೆ. ಕುಲ್ಗಾಮ್ ಸೇನೆಯಿಂದ ಇಬ್ಬರು ಉಗ್ರರ ಬಂಧನ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಇಬ್ಬರು ಉಗ್ರರ ಕೈವಾಡ ಶಂಕೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆಯಿಂದ ಉಗ್ರರ ಭೇಟೆ. ಕುಲ್ಗಾಮ್ ಸೇನೆಯಿಂದ ಇಬ್ಬರು ಉಗ್ರರ ಬಂಧನ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಇಬ್ಬರು ಉಗ್ರರ ಕೈವಾಡ. ಗುಂಡಿನ ಮೊರೆತ ತೋರಿಸಿದ್ದ ಪಾಕಿಸ್ತಾನಕ್ಕೆ ಭಾರತದ ಅಸಲಿ ಆಟ ಶುರುವಾಗಿದೆ. ಮತ್ತೊಂದೆಡೆ ಉಗ್ರರ ಮನೆಗಳನ್ನ ಉರುಳಿಸ್ತಾ ಇದೆ ಸರ್ಕಾರ. ಕಾಶ್ಮೀರದಲ್ಲಿ ರಾತ್ರೋರಾತ್ರಿ 3 ಉಗ್ರರ ಮನೆಗಳು ಧ್ವಂಸ. ಕಾಶ್ಮೀರದಲ್ಲಿ ಅಡಗಿರೋ ಎಲ್ಲ ಉಗ್ರರ ದಮನಕ್ಕೆ ಮುಂದಾದ ಸೇನೆ. ಕಾಶ್ಮೀರದಲ್ಲಿ ಭಾರತೀಯ ಸೇನೆಯಿಂದ ಉಗ್ರರ ಬೇಟೆ. ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿ ಭಾರತ ಶಪಥ ಮಾಡಿತ್ತು. ಕುಲ್ಗಾಮ್ನಲ್ಲಿ ಸೇನೆಯಿಂದ ಇಬ್ಬರು ಉಗ್ರರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಇಬ್ಬರು ಉಗ್ರರ ಕೈವಾಡ ಶಂಕೆ. ಇಬ್ಬರು ಉಗ್ರರನ್ನ ಬಂಧಿಸಿ ಮಾಹಿತಿ ಕಲೆ ಹಾಕುತ್ತಿರುವ ಸೇನಾಪಡೆ. ಮತ್ತೊಂದೆಡೆ ಉಗ್ರರ ಮನೆಗಳನ್ನು ಉರುಳಿಸ್ತಾ ಇದೆ ಸರ್ಕಾರ. ಕಾಶ್ಮೀರದಲ್ಲಿ ರಾತ್ರೋರಾತ್ರಿ 3 ಉಗ್ರರ ಮನೆಗಳು ಧ್ವಂಸ ಆಗಿದೆ. ಕಾಶ್ಮೀರದಲ್ಲಿ ಅಡಗಿರೋ ಎಲ್ಲ ಉಗ್ರರ ದಮನಕ್ಕೆ ಮುಂದಾದ ಸೇನೆ. ಭಾರತದ ಗಡಿಯಲ್ಲಿ ಗುಂಡಿನ ಮೊರೆತದೊಂದಿಗೆ 30 ಭಾರತೀಯರನ್ನ ಕೊಂದ ಪಾಪಿಗಳಿಗೆ ಪಬ್ಜಿ ಆಟ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಭಾರತದ ಸೇನೆ ಗಡಿಯಲ್ಲಿ ನಿಂತುಕೊಂಡು ಉಗ್ರರ ಮನೆಗಳನ್ನ ರೇಖೆ ಹಾಕಿ ಹುಡುಕಿ ಧ್ವಂಸ ಮಾಡಿ ಕೊಲ್ತಾ ಇದೆ. ಇಬ್ಬರು ಉಗ್ರರನ್ನ ಬಂಧಿಸಿ ಮಾಹಿತಿ ಕಲೆ ಹಾಕ್ತಿರುವಂತಹ ಸೇನಾಪಡೆ. ಒಂದು ಭಾರತದ BSF ಯೋಧ ಕೂಡ ಪಾಕಿಸ್ತಾನದ ವಶದಲ್ಲಿದ್ದಾನೆ ಎನ್ನುವಂತಹ ಎಲ್ಲಾ ತರಹದ ಪರಿಜ್ಞಾನ ಭಾರತಕ್ಕಿದೆ. ಆಕಸ್ಮಿಕವಾಗಿ ಭಾರತದ ಗಡಿ ದಾಟಿ BSF ಯೋಧ ಪಾಕಿಸ್ತಾನದ ಗಡಿ ತಲುಪ್ತಿದ್ದ ಹಾಗೆ ಅಲ್ಲಿನ ಪಾಕಿಸ್ತಾನದ ಯೋಧರು ಅರ್ಥಾತ್ ಅಲ್ಲಿನ ಸೇನೆ ಭಾರತೀಯ ಯೋಧರನ್ನು ವಶಕ್ಕೆ ತೆಗೆದುಕೊಳ್ತು. ಅದಾದ ನಂತರವೂ ಕೂಡ ಭಾರತ 3 ಸುತ್ತಿನ ಮಾತುಕತೆಯನ್ನು ನಡೆಸಿದೆ, ಭಾರತದ ಯೋಧನನ್ನು ಕಳುಹಿಸಿಕೊಡಬೇಕು ಅಂತೇಳಿ. ಆದರೆ ಪಾಕಿಸ್ತಾನ ನಕಾರ ಮಾಡ್ತಾ ಇದೆ. ಸೊ ಈಗ ಪಾಕಿಸ್ತಾನದ 2 ಯೋಧರು ಭಾರತದ ವಶದಲ್ಲಿದ್ದಾರೆ. ಸೇನಾ ನಿಯಮಗಳಂತೆ ಬಂಧನ ಮಾಡಲಾದ ಸಂದರ್ಭದಲ್ಲಿ ಯಾವ ತರಹದ ಪ್ರಾಸೆಸ್ಗಳಿರುತ್ತೆ, ಸೇನೆಗೂ ಒಂದು ನಿಯಮಗಳಿದೆ. ಆ ನಿಯಮದ ಆಧಾರದಲ್ಲಿ ಪ್ರೈಮರಿ ಎನ್ಕ್ವೈರಿ ನಡೀತಾ ಇದೆ, ಪ್ರಾಥಮಿಕ ತನಿಖೆಯನ್ನು ಮಾಡಲಾಗ್ತಾ ಇದೆ. ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಭಾರತದ ಗಡಿ ಭಾಗಕ್ಕೆ ಯಾಕೆ ಬಂದ್ರಿ, ಏನಿತ್ತು ನಿಮ್ಮ ಉದ್ದೇಶ, ಎಲ್ಲವನ್ನು ಕೂಡ ಭಾರತ ಕೇಳಲಾಗುತ್ತೆ. ಭಾರತದ ಯೋಧರ ಸೂಕ್ಷ್ಮ ಪ್ರಶ್ನೆಗಳಿಗೂ ಕೂಡ ಸಮರ್ಥವಾಗಿ ಉತ್ತರಿಸಬೇಕಾಗುತ್ತೆ. ಸೊ ಭಾರತ ಸದ್ಯದ ಮಟ್ಟಿಗಂತೂ ಪಾಕಿಸ್ತಾನದ ಯೋಧರನ್ನು ಬಿಡುಗಡೆ ಮಾಡುವಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಉಗ್ರರಿಗೆ ಸಂಬಂಧಪಟ್ಟಂಥ ಕಟ್ಟಡ ಮನೆ ಎಲ್ಲವೂ ಕೂಡ ಛಿದ್ರ ಆಗಿದೆ. ಎಲ್ಲವೂ ಛಿದ್ರ. ಸೊ ಉಗ್ರರ ಮನೆಗಳನ್ನು ಗುರಿಯಾಗಿಸಿಕೊಂಡು ಬೇಟೆಯಾಡಲ್ಪಟ್ಟಿದೆ. ಭಾರತೀಯ ಸೇನೆಯಿಂದ ಯೋಧರ ಮನೆಗಳು ಉಗ್ರರ ಮನೆಗಳು ಧ್ವಂಸ. ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಇಬ್ಬರು ಉಗ್ರರ ಕೈವಾಡ ಶಂಕೆ. ಇಬ್ಬರು ಉಗ್ರರನ್ನು ಬಂಧಿಸಿ ಮಾಹಿತಿ ಕಲೆ ಹಾಕುತ್ತಿರುವ ಸೇನಾಪಡೆ. ಮತ್ತೊಂದೆಡೆ ಉಗ್ರರ ಮನೆಗಳನ್ನು ಉರುಳಿಸ್ತಾ ಇದೆ ಸರ್ಕಾರ. ಕಾಶ್ಮೀರದಲ್ಲಿ ರಾತ್ರೋರಾತ್ರಿ 3 ಉಗ್ರರ ಮನೆಗಳು ಧ್ವಂಸ ಆಗಿದೆ. ಕಾಶ್ಮೀರದಲ್ಲಿ ಅಡಗಿರೋ ಎಲ್ಲ ಉಗ್ರರ ದಮನಕ್ಕೆ ಮುಂದಾದ ಸೇನೆ. ಸೊ ಒಟ್ಟಾರೆ ಉಗ್ರರ ಅಟ್ಟಹಾಸಕ್ಕೆ ನಲುಗಿದ್ದ ಭಾರತ ಈಗ ಭಾರತ ಕೊಡ್ತಾ ಇರುವಂತಹ ಏಟಿಗೆ ತತ್ತರಿಸಿ ಪತರಗುಟ್ಟಿ ಹೋಗಿದೆ ಪಾಕಿಸ್ತಾನ.